ಓಂ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಜ್ಞೆ ಸರ್ವತಃ ಸ್ಮೃತ್ವಾತ್ಯಾತಿಷ್ಠದ್ದಶಾಂಗುಲಂ. ನಮಸ್ಕಾರ. ಆತ್ಮೀಯ ಯಾಜ್ಞವಲ್ಕ್ಯ ಅಷ್ಟು ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ಎಲ್ಲ ವರ್ಗದವರಿಗೂ ಮತ್ತು ಎಲ್ಲರಿಗೂ ತುಂಬ ಅವಶ್ಯವಾಗಿರತಕ್ಕಂಥ ಒಂದು ಟಾಪಿಕನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಅದು ಎಲ್ಲರಿಗೂ ತುಂಬ ಉಪಯುಕ್ತವಾಗಿದೆ ಅಂಥೇಳಿ ಹೇಳ್ಬೋದು. ಕಾರಣ ಸಂತಾನದ ಒಂದು ಸಮಸ್ಯೆ ಇಂದಿನ ಒಂದು ಜನಾಂಗದಲ್ಲಿ ತುಂಬ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಸಂತಾನ ವಿಚಾರದಲ್ಲಿ ತುಂಬ ಕಷ್ಟಗಳಾಗ್ತಾಯಿದೆ. ಮದುವೆಗಳಾಗಿದ್ದರೂ ಸಹ ಕೆಲವೊಂದು ಸಂದರ್ಭಗಳಲ್ಲಿ ಸಂತಾನಕ್ಕೆ ಸಮಸ್ಯೆ ಆಗ್ತಾ ಇರತಕ್ಕಂಥದ್ದು ತುಂಬ ಇತ್ತೀನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇಂದಿನ ಒಂದು ವಿಚಾರ ಸಂತಾನ. ಯಾಕೆ ಸಂತಾನಕ್ಕೆ ಸಮಸ್ಯೆ ಆಗುತ್ತೆ? ಆ ಒಂದು ಜಾತಕದಲ್ಲಿ ನಾವು 18 ಗುಣ ಬಂದರೆ ಮದುವೆ ಆದಾಗ ಚೆನ್ನಾಗಿರ್ತೀವಿ ಅಂತೇಳಿ ಇರ್ತೀವಿ. ಆದರೂ ಸಹ ಜಾತಕದಲ್ಲಿ ಎಲ್ಲ ಚೆನ್ನಾಗಿದ್ದರೂ ಸಹ ಸಂತಾನಕ್ಕೆ ಸಮಸ್ಯೆ ಆಗೋದಕ್ಕೆ ಕಾರಣ ಏನು ಅಂತೇಳಿ ನಾವು ಅದರ ಬಗ್ಗೆ ಇವತ್ತು ಒಂದು ಈ ವಿಡಿಯೋದಲ್ಲಿ ನೋಡೋಣ. ಜಾತಕದಲ್ಲಿ ಕುಜದೋಷ ಅಥವಾ ಬೇರೆ ಯಾವುದೇ ದೋಷಗಳಿದ್ದರೂ ಸಹ ಅದಕ್ಕೆ ಪರಿಹಾರವನ್ನು ಮಾಡಿಕೊಂಡು 18 ಗುಣಗಳನ್ನು ಮೇಲ್ಪಟ್ಟು ಬಂದರೆ ವಿವಾಹ ನಡೆಸಬಹುದು ಅಂತೇಳಿ ಸಾಲಾವಳಿ ಚೆನ್ನಾಗಿದ್ದಾಗ ವಿಚಾರವನ್ನು ಮಾಡಿ ವಿವಾಹವನ್ನು ಮಾಡ್ತೀವಿ. ಆದರೆ ಅಷ್ಟೆಲ್ಲ ಚೆನ್ನಾಗಿದ್ದರೂ ಸಹ ಸಂತಾನದ ಒಂದು ಫಲ ಆಗೋದಿಲ್ಲ. ಅದಕ್ಕೆ ಕಾರಣ ಏನಿರ್ಬೋದು ಅಂತ ನಾವು ನೋಡಿದಾಗ ವಿಶೇಷವಾಗಿ ಮೊದಲನೆಯದು ಒಂದು ಕಾರಣ ಅಂದಾಗ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಂದು ಪಾಪದ ಫಲಗಳು, ಅದರ ಮುಖಾಂತರವಾಗಿ ನಮಗೆ ಈ ಒಂದು ಜನ್ಮದಲ್ಲಿ ಸಂತಾನದ ಫಲ ಆಗೋದಕ್ಕೆ ಸಮಸ್ಯೆ ಆಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಅದರ ಜೊತೆ ಇರತಕ್ಕಂಥ ಒಂದು ಶಾಪಗಳು, ಮಾತೃಶಾಪ ಆಗ್ಬೋದು, ಗುರು ಶಾಪಗಳಾಗ್ಬೋದು, ಪಿತೃಶಾಪಗಳಾಗ್ಬೋದು, ಮತ್ತು ಸರ್ಪಶಾಪಗಳಾಗ್ಬೋದು. ಈ ರೀತಿಯಾಗಿ ಶಾಪಗಳು ಜೊತೆಯಲ್ಲಿದ್ದಾಗ ಸ್ವಲ್ಪ ಸಂತಾನಕ್ಕೆ ಅಡೆತಡೆಗಳನ್ನು ಮಾಡುತ್ತೆ ಅಂಥೇಳಿ ಹೇಳ್ಬೋದು. ಈ ಒಂದು ಶಾಪಗಳ ಪಾಪದಿಂದ ಮಕ್ಕಳಾಗ್ತಕ್ಕಂಥ ಲಕ್ಷಣಗಳು ಕಮ್ಮಿ ಇರುತ್ತೆ. ಮತ್ತು ಈ ವಿಚಾರವನ್ನು ಜ್ಯೋತಿಷ್ಯ ವಿಚಾರದಲ್ಲಿ ಬಂದಾಗ ನಾವು ಎಲ್ಲವನ್ನು ತಿಳ್ಕೋಬೇಕು. ಯಾವ ಥರ ಅಂದರೆ ಯಾವ ರೀತಿ ಶಾಪ ಇದೆ, ಅದಕ್ಕೆ ಪರಿಹಾರವನ್ನು ಏನು ಅಂತ ತಿಳ್ಕೊಂಡು ಮಾಡಿದಾಗ ಖಚಿತವಾಗಿ ಒಂದು ಸಂತಾನದ ಸಮಸ್ಯೆ ದೂರ ಆಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಯಾವುದೋ ಒಂದು ವೈಜ್ಞಾನಿಕವಾಗಿ ಎರಡನೇ ಕಾರಣ ಏನಪ್ಪ ಅಂದರೆ ಈ ರೀತಿ ಆಗ್ತಕ್ಕಂಥದ್ದು ಸಮಸ್ಯೆಗಳು, ಕೆಲವೊಂದು ಸಮಸ್ಯೆಗಳು ಗಂಡ ಅಥವಾ ಹೆಂಡತಿಯರಲ್ಲಿ ವೈಜ್ಞಾನಿಕವಾಗಿ ಯೋಚನೆಯನ್ನು ಮಾಡಿದಾಗ ಸಮಸ್ಯೆಗಳಿದ್ದಾಗ ಸಹ ಮಕ್ಕಳಾಗೋದಕ್ಕೆ ತೊಂದರೆ ಆಗುತ್ತೆ. ಜ್ಯೋತಿಷ್ಯ ಪ್ರಕಾರ ನಾವು ಎಲ್ಲ ಚೆನ್ನಾಗಿದೆ ಅಂದ್ಕೊಂಡು ಸಂತಾನ ಆಗಲಿಲ್ಲ ಅಂದಾಗ ವೈಜ್ಞಾನಿಕವಾಗಿ ಕೆಲವೊಂದು ಸಮಯದಲ್ಲಿ ಬಂಜೇತನ ಅಂತ ಏನು ಹೇಳ್ತೀವಿ ಅಥವಾ ನಪುಂಸಕ ಅಥವಾ ಇಂದ ಉಂಟಾಗ್ತಕ್ಕಂಥ ಕಾರಣಗಳಿಂದ ಈ ಸಂತಾನಕ್ಕೆ ಅಡಚಣೆ ಆಗುತ್ತೆ ಅಂಥೇಳಿ ಹೇಳ್ಬೋದು. ಆದರೂ ಸಹ ಕೆಲವೊಂದು ಔಷಧಿಗಳನ್ನು ತೆಗೆದುಕೊಂಡಾಗ ಅದರ ಮುಖಾಂತರ ಸಂತಾನ ಆಗಬೇಕು. ಆದರೂ ಸಹ ಅದಕ್ಕೂ ಸಹ ಕೆಲವೊಂದು ಸಮಯದಲ್ಲಿ ತೊಂದರೆಯನ್ನು ಉಂಟು ಮಾಡುತ್ತೆ. ಹಾಗಿದ್ದಾಗ ನಾವು ವಿಶೇಷವಾಗಿ ಜಾತಕದಿಂದ ನಾವು ಯಾವ ಗ್ರಹಗಳನ್ನು ಸಂತಾನಕ್ಕೆ ನೋಡಬೇಕು ಅಂತ ನಾವು ನೋಡಿದಾಗ ವಿಶೇಷವಾಗಿ ಆ ಕೆಲವೊಂದು ಮಕ್ಕಳ ಭಾಗ್ಯಗಳ ವಿಚಾರವಾಗಿ ಜಾತಕದಲ್ಲಿ ನಾವು ವಿಶೇಷ 5ನೇ ಮನೆಯ ಅಧಿಪತಿಯನ್ನು ನಾವು ಗಮನವನ್ನು ಕೊಡಬೇಕಾಗತ್ತೆ. ಈ 5ನೇ ಮನೆಯ ಅಧಿಪತಿ ಯಾವ ರಾಶಿಯಲ್ಲಿದೆ ಅಥವಾ ಯಾವ ಗ್ರಹದ ಜೊತೆಯಲ್ಲಿದೆ ಅನ್ನುವ ಮುಖಾಂತರ ಸಂತಾನಕ್ಕೆ ಅಡೆತಡೆಯನ್ನು ಉಂಟು ಮಾಡುತ್ತಾ ಅಥವಾ ಸಂತಾನ ಆಗುತ್ತಾ ಅಥವಾ ನಿಧಾನವಾಗಿ ಸಂತಾನ ಆಗುತ್ತಾ ಅನ್ನೋದನ್ನು ನಿಖರವಾಗಿ ನಾವು ತಿಳ್ಕೊಬೋದು ಅಂತೇಳಿ ಜ್ಯೋತಿಷ್ಶಾಸ್ತ್ರ ಹೇಳುತ್ತೆ. ಹಾಗಿದ್ದರೆ ಯಾವ ರೀತಿ ತಮಗೆ ಅಂದರೆ ಸಿಂಪಲಾಗಿ ನಾವು ಹೇಳಬೇಕು ಅಂದರೆ 5ನೇ ಒಂದು ಭಾವಾಧಿಪತಿ ಪುರುಷ ರಾಶಿಯಲ್ಲಿದ್ದಾಗ ಅಥವಾ ಪುರುಷ ನವಾಂಶೆಯಲ್ಲಿ ಆ ಒಂದು 5ನೇ ಮನೆ ಅಧಿಪತಿ ಇದ್ದಾಗ ಖಚಿತವಾಗಿ ಗಂಡು ಸಂತಾನ ಆಗುತ್ತೆ ಅಂತೇಳಿ ನಾವು ಜ್ಯೋತಿಷ್ಶಾಸ್ತ್ರದ ಮುಖಾಂತರ ಹೇಳ್ಬೋದು. ಅಥವಾ 5ನೇ ಮನೆ ಅಧಿಪತಿ ನಪುಂಸಕ ರಾಶಿ ಅಥವಾ ನಪುಂಸಕ ನವಾಂಶದಲ್ಲಿದ್ದಾಗ ಆ ಒಂದು ಜನನಾಗ್ತಕ್ಕಂಥ ಮಗುವು ಸಹ ನಪುಂಸಕತ್ವ ಹೊಂದಿರುತ್ತೆ ಅಂತೇಳಿ ಹೇಳಬಹುದು. ಅಥವಾ 5ನೇ ಮನೆ ಅಧಿಪತಿ ಸ್ತ್ರೀ ರಾಶಿ ಆಗಿರ್ಬೋದು ಅಥವಾ ಸ್ತ್ರೀ ನವಾಂಶದಲ್ಲಿದ್ದಾಗ ಸ್ತ್ರೀ ಮಗು ಜನನ ಅಂದರೆ ಹೆಣ್ಣು ಮಗುವಿನ ಒಂದು ಜನನ ಆಗುತ್ತೆ ಅಂತೇಳಿ ಹೇಳಬಹುದು. ಅಥವಾ 5ನೇ ಮನೆಯ ಅಧಿಪತಿ ದ್ವಿರಾಶಿಯಲ್ಲಿದ್ದಾಗ ದ್ವಿಸ್ವಭಾವ ರಾಶಿಯಲ್ಲಿದ್ದಾಗ ಈ ಒಂದು ಅಥವಾ ದ್ವಿಸ್ವಭಾವ ನವಾಂಶದಲ್ಲಿದ್ದಾಗ ಅವಳಿ ಜವಳಿ ಮಕ್ಕಳಾಗ್ತಕ್ಕಂಥ ಒಂದು ಸಂಭವ ಕೂಡ ಬರುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಅನೇಕ ರೀತಿಯಲ್ಲಿ ನಾವು ಈ ಜ್ಯೋತಿಷ್ಯದ ಪ್ರಕಾರ ನಾವು ಮಕ್ಕಳಾಗೋದಕ್ಕೆ ಒಂದು ಸಂತಾನಕ್ಕೆ ಕಾರಣಗಳನ್ನು ನೋಡಿದಾಗ ಸಾಕಷ್ಟು ಪರಿಹಾರಗಳು ಈ ಒಂದು ಜ್ಯೋತಿಷ್ಯದಲ್ಲಿ ಸಿಗುತ್ತೆ.
ಹಾಗಾಗಿ ಇದು ಮಕ್ಕಳಾಗೋದಕ್ಕೆ 5ನೇ ಮನೆ ಅಧಿಪತಿಯನ್ನು ನಾವು ನೋಡಿದಾಗ ಈ ಒಂದು ರಾಶಿಗಳಲ್ಲಿ ಅಥವಾ ಈ ಒಂದು ನವಾಂಶಗಳಲ್ಲಿದ್ದಾಗ ಗಂಡು ಸಂತಾನ ಅಥವಾ ಹೆಣ್ಣು ಮಗುವಿನ ಸಂತಾನ ಆಗುತ್ತೆ ಅಂತೇಳಿ ತಿಳ್ಕೊಬೋದು. ಆದರೆ ಸಂತಾನಕ್ಕೆ ಅಡಚಣೆಯನ್ನು ಮುಟ್ಟು ಮಾಡೋದಕ್ಕೆ ಯಾವ ಗ್ರಹಗಳು ಕಾರಣ ಆಗುತ್ತೆ, ಯಾವ ಗ್ರಹಗಳ ಜೊತೆ ಇದ್ದಾಗ ಈ ಒಂದು ಸಂತಾನಕ್ಕೆ ತಡೆಯನ್ನು ಉಳಿಯುತ್ತೆ ಅನ್ನೋದನ್ನು ಮುಖಾಂತರ ನೋಡಿದಾಗ ಸಾಮಾನ್ಯವಾಗಿ 5ನೇ ಮನೆ ಒಂದು ಅಧಿಪತಿ ಕುಜಗ್ರಹ ಅಂದರೆ ಅಂಗಾರಕನ ಜೊತೆ ಪಾಪಗ್ರಹ ಆ ಒಂದು ಜೊತೆಯಲ್ಲಿದ್ದಾಗ ಮಕ್ಕಳು ಸ್ವಲ್ಪ ರೀತಿ ನಿಧಾನ ಆಗ್ತಕ್ಕಂಥ ಸಂದರ್ಭವೂ ಇರುತ್ತೆ. ಅದೇ ರೀತಿ ಕೆಲವೊಂದು ಸಲ ಅಭಾಷಣ ಅಂತ ಹೇಳ್ತೇವಲ್ಲ, ಮರಣ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇರುತ್ತೆ. ಮತ್ತು 5ನೇ ಮನೆಯ ಒಂದು ಅಧಿಪತಿ ಶನೇಶ್ವರನಿಂದ ದೃಷ್ಟಿ ಇದ್ದಾಗ ಅದಕ್ಕೂ ಸಹ ಮಕ್ಕಳಾಗ್ತಕ್ಕಂಥದ್ದು ತುಂಬ ಡಿಲೇ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಆಗುತ್ತೆ. ಮತ್ತು 5ನೇ ಮನೆಯ ಭಾವದಲ್ಲಿ ಆ ಒಂದು ರಾಹು ಗ್ರಹ ಇದ್ದಾಗ ಅದಕ್ಕೆ ಕುಜನ ಒಂದು ದೃಷ್ಟಿ ಇದ್ದಾಗ ಇದಕ್ಕೆ ಸಂತಾನ ಫಲ ಇಲ್ಲ. ಹಾಗಾಗಿ ಯಾವಾಗ ಆ ಒಂದು 5ನೇ ಮನೆಯ ಮೇಲೆ ರಾಹು ಜೊತೆಯಲ್ಲಿದ್ದಾಗ ಅಥವಾ ಕುಜನ ದೃಷ್ಟಿ ಇದ್ದಾಗ ಸಂತಾನ ಆಗ್ತಕ್ಕಂಥದ್ದಕ್ಕೆ ತುಂಬ ಸಮಸ್ಯೆಯನ್ನು ತಂದುಕೊಡುತ್ತೆ. ಹಾಗಾಗಿ 5ನೇ ಮನೆಯ ಅಧಿಪತಿ ಯಾವ ಗ್ರಹದ ಜೊತೆಯಲ್ಲಿದೆ ಅದರ ಮೇಲೆ ನಮಗೆ ಸಂತಾನ ಆಗುತ್ತಾ ಇಲ್ವಾ ಅಥವಾ ಅದಕ್ಕೆ ತೊಂದರೆಗೆ ಒಳಪಡುತ್ತಾ ಅನ್ನೋ ಮುಖಾಂತರ ನಾವು ಜ್ಯೋತಿಷ್ಯದಲ್ಲಿ ತಿಳ್ಕೊಬೋದು. ಮತ್ತು ಈ 5ನೇ ಮನೆಯ ಅಧಿಪತಿ ಭಾವಗ್ರಹ ಯಾವ ಜೊತೆಯಲ್ಲಿ ಸಂತಾನಕಾರಕ ಗುರುಗ್ರಹದ ಜೊತೆಯಲ್ಲಿದ್ದಾಗ ಒಂದು ರೀತಿಯ ಸಮಸ್ಯೆ ಸಂತಾನಕ್ಕೆ ಉಂಟಾಗುತ್ತೆ ಅಂತೇಳಿ ಹೇಳ್ಬೋದು. ಅಂದರೆ ಕೆಲವೊಂದು ಸಮಯದಲ್ಲಿ ಆ ಮಕ್ಕಳು ಅಲ್ಪಾಯುಷ್ಯಗಳಾಗ್ತಕ್ಕಂಥ ಸಂದರ್ಭಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಮತ್ತು ವಿಶೇಷ ಅಂಗಾರಕ ಮತ್ತು ಶನೇಶ್ವರ 5ನೇ ಭಾವದಲ್ಲಿದ್ದಾಗ 5ನೇ ಭಾವದಿಂದ ಈ ನಾವೇನು ಹೇಳ್ತೀವಿ ಪಾಪಗ್ರಹಗಳು ಅಂದರೆ 6ನೇ ಮನೆ ಅಥವಾ 8ನೇ ಮನೆ 12ನೇ ಮನೆಯ ಆ ಒಂದು 12ನೇ ಮನೆಯಲ್ಲಿ ಪಾಪಗ್ರಹಗಳಿದ್ದಾಗ 5ನೇಯ ಒಂದು ಮನೆಯ ಅಧಿಪತಿ ಈ ಪಾಪಗ್ರಹಗಳೊಂದಿಗೆ ಜೊತೆ ಇದ್ದಾಗ ಅಥವಾ ಶತ್ರುಗಳೊಂದಿಗೆ ಇದ್ದಾಗ ಸಂತಾನ ಫಲ ಇರೋದಿಲ್ಲ. ಯಾಕೆಂದರೆ 6, 8, 12 ಅಂತ ಏನು ಹೇಳ್ತೀವಿ ಆ ಒಂದು ಮನೆಗಳಲ್ಲಿ ಪಾಪಗ್ರಹಗಳ ಜೊತೆಯಲ್ಲಿ ಈ ಸಂತಾನದ ಅಧಿಪತಿ ಇದ್ದಾಗ ಸಂತಾನಕ್ಕೆ ಅಡಚಣೆಯನ್ನು ಉಂಟು ಮಾಡುತ್ತೆ ಅಂತೇಳಿ ಹೇಳಬಹುದು. ಮುಂದೆ ಅದೇ ರೀತಿಯಾಗಿ ಈ ಪಂಚಮಾಧಿಪತಿ ಸಪ್ತಮಾಧಿಪತಿ ಯುತಿಯಲ್ಲಿದ್ದಾಗ ಅಥವಾ ರಾಶಿ ಪರಿವರ್ತನೆಯನ್ನು ಹೊಂದಿದಾಗ ಸಂತಾನ ಫಲ ಇರೋದಿಲ್ಲ. ಅಂದರೆ 5ನೇ ಮನೆ ಅಧಿಪತಿ ಮತ್ತು ಸಪ್ತಮಾಧಿಪತಿ ಯುತಿ ಇದ್ದಾಗ ಆ ಒಂದು ಅಥವಾ ರಾಶಿಗಳು 5ನೇ ಮನೆಯ ಅಧಿಪತಿ 7ರಲ್ಲಿದ್ದಾಗ ಅಥವಾ 7ನೇ ಮನೆ ಅಧಿಪತಿ 5ರಲ್ಲಿದ್ದಾಗ ಇದಕ್ಕೂ ಸಂತಾನವಾದ ಫಲವನ್ನು ಸಿಗೋದಿಲ್ಲ ಅಂತೇಳಿ ಹೇಳ್ಬೋದು. ಮತ್ತು 5ನೇಯ ಭಾವಾಧಿಪತಿ ಲಗ್ನ ಇರ್ತಕ್ಕಂಥ ಮನೆಯಲ್ಲಿ ಅಗ್ನಿ ರಾಶಿಯಾಗಿದ್ದಾಗ 5ನೇಯ ಭಾವಾಧಿಪತಿ 5ನೇ ಮನೆಯ ಅಧಿಪತಿ 6ರಲ್ಲಿದ್ದಾಗ ಅಥವಾ 8ರಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದಾಗ ಅಥವಾ ದ್ವಾಜದಲ್ಲಿದ್ದಾಗ ಅದಕ್ಕೂ ಸಹ ಸಂತಾನ ಫಲ ಇಲ್ಲ, ಅದಕ್ಕೂ ತೊಂದರೆಯನ್ನು ಉಂಟು ಮಾಡುತ್ತೆ ಅಂತೇಳಿ ಹೇಳ್ಬೋದು. ಸಂತಾನ ಭಾಗ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಭಾವಾಧಿಪತಿಗಳು ಶತ್ರುಸ್ಥಾನದಲ್ಲಿ ಇರಬಾರ್ದು ಅಂತೇಳಿ ಹೇಳ್ತೀವಿ. ಅದೇ ರೀತಿ ನೀಚ ಸ್ಥಾನದಲ್ಲಿ ಇರಬಾರ್ದು, ದ್ವಿಸ್ಥಾನದಲ್ಲಿದ್ದಾಗ ಆ ಒಂದು ಗ್ರಹಗಳಿಗೆ ಬಲ ಇರೋದಿಲ್ಲ. ಹಾಗಾಗಿ ಸಂತಾನವನ್ನು ಕೊಡೋದಕ್ಕೆ ಆಗೋದಿಲ್ಲ, ಸಂತಾನ ನಿಧಾನ ಆಗತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಸರ್ಪಶಾಪ ಅಂತ ಹೇಳ್ತೀವಿ. ಈ ಒಂದು ಸರ್ಪಶಾಪ 5ನೇಯ ಭಾವದಲ್ಲಿ ಕುಜನ ರಾಶಿಯಾಗಿದ್ದಾಗ ಲಗ್ನದಿಂದ ನಾವು ನೋಡಿದಾಗ ಆ ಒಂದು 5ನೇ ಮನೆ ಕುಜನ ರಾಶಿಯಾಗಿದ್ದಾಗ ಆ ಒಂದು ಗ್ರಹದಲ್ಲಿ ವಿಶೇಷವಾಗಿ ರಾಹು ಇದ್ದಾಗ ಯಾವ ಥರ ಆಗುತ್ತೆ ಸಮಸ್ಯೆ ಅಂದರೆ ಅದಕ್ಕೂ ಸಹ ಸಂತಾನಕ್ಕೆ ತೊಂದರೆಯನ್ನು ಕೊಡುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷ ನಮಗೆ ಬೇಕಾಗಿರ್ತಕ್ಕಂಥದ್ದು 5ನೇಯ ಭಾವಾಧಿಪತಿ ಒಳ್ಳೆಯ ಉಚ್ಚಸ್ಥಾನದಲ್ಲಿದ್ದಾಗ ಅಥವಾ ಶುಭ ಗ್ರಹಗಳೊಂದಿಗೆ ದೃಷ್ಟಿ ಇದ್ದಾಗ ಅಥವಾ ಶುಭ ಗ್ರಹಗಳೊಂದಿಗೆ ಇದ್ದಾಗ ಖಚಿತವಾಗಿ ಒಳ್ಳೆಯ ಸಂತಾನ ಆಗುತ್ತೆ ಅಂತೇಳಿ ನಾವು ಜ್ಯೋತಿಷ್ಯದ ಮುಖಾಂತರ ತಿಳ್ಕೊಬೋದು. ಹಾಗಾಗಿ ವಿಶೇಷವಾಗಿ ಈ ಒಂದು ಸರ್ಪಶಾಪಗಳು ಬಂದಾಗ ಅದೇ ರೀತಿ ಪಿತೃಶಾಪಗಳು ಬಂದಾಗ ಸಂತಾನಕ್ಕೆ ಅಡಚಣೆ ಉಂಟಾಗುತ್ತೆ. ಈ 5ನೇಯ ಭಾವದಲ್ಲಿ ಕುಜನ ಒಂದು ರಾಶಿಯಾಗಿದ್ದಾಗ ಅದರಲ್ಲಿ ರಾಹು ಸ್ಥಿತನಿದ್ದಾಗ ಅದು ಅಂಗಾರಕನ ದೃಷ್ಟಿಗೆ ಒಳಗಾಗುತ್ತೆ. ಹಾಗಾಗಿ ಅಲ್ಲಿ ಸಹ ಮಕ್ಕಳು ಆಗೋದಿಲ್ಲ. ಮತ್ತು ಪಿತೃಶಾಪ ಅಂತ ಹೇಳ್ತೀವಿ. ಯಾವ ರೀತಿ ಪಿತೃಶಾಪ ಬರುತ್ತೆ ಅಂದಾಗ ನಾವು ಜಾತಕದಲ್ಲಿ ನೋಡಿದಾಗ ಆ ಒಂದು 5ನೇಯ ಭಾವಾಧಿಪತಿ ರವಿಯಾಗಿದ್ದಾಗ ಆ ರವಿ ಪಾಪಕರ್ತೃ ಯೋಗದಲ್ಲಿದ್ದಾಗ ಆ ರವಿಯ
ರವಿ ಗ್ರಹ ಬಂದಾಗ ಶನಿಯ ನವಾಂಶದಲ್ಲಿದ್ದಾಗ ಅದು ರಾಹು ಶನಿ ಯುತಿಯಲ್ಲಿದ್ದಾಗ ಅದಕ್ಕೂ ಪಿತೃಶಾಪ ಅಂತ ಹೇಳ್ತೀವಿ. ಹಾಗಾಗಿ ಅದಕ್ಕೂ ಮಕ್ಕಳು ಆಗೋದಿಲ್ಲ. ಮತ್ತು ಮಾತೃಶಾಪ ಅಂತ ಹೇಳ್ತೀವಿ. ಯಾವುದು ಮಾತೃಶಾಪ ಅಂದಾಗ 5ನೇ ಭಾವ ನೀಚ, ಆ ಮಾತೃಗ್ರಹ ಬೇಕಾಗಿರ್ತಕ್ಕಂಥದ್ದು ಚಂದ್ರ ಅಂತ ಹೇಳ್ತೀವಿ. ಆ ಒಂದು ಚಂದ್ರ ನೀಚನಾಗಿದ್ದಾಗ, ಚಂದ್ರಗ್ರಹ ಬಂದು ಪಾಪಕರ್ತೃಯಲ್ಲಿದ್ದಾಗ, ಶನಿಯ ನವಾಂಶದಲ್ಲಿ ಆ ಒಂದು ಚಂದ್ರನಿದ್ದಾಗ, ಶನಿ ಅಥವಾ ರಾಹು ಯುತಿಯಲ್ಲಿದ್ದರೆ ಇದು ಮಾತೃಶಾಪ ಉಂಟಾಗುತ್ತೆ. ಅದರಿಂದ ಮಕ್ಕಳಾಗ್ತಕ್ಕಂಥದ್ದಕ್ಕೆ ಸ್ವಲ್ಪ ತೊಂದರೆಯನ್ನು ಕೊಡುತ್ತೆ. ಭ್ರಾತೃಶಾಪ ಅಂತೇಳಿ 3ನೇ ಮನೆಯನ್ನು ನಾವು ಭ್ರಾತೃ ಮನೆ ಅಂತೇಳಿ ಕರಿತೀವಿ. ಹಾಗಾಗಿ ಅಲ್ಲಿ ಭಾವದಲ್ಲಿ ಲಗ್ನಾಧಿಪತಿ ಇದ್ದು ಆ ಒಂದು ಅಂಗಾರಕ ರಾಹು ಆ ಒಂದು 5ನೇ ಭಾವದಲ್ಲಿದ್ದಾಗ 3ನೇ ಭಾವ, 3ನೇ ಅಂದರೆ 3ನೇ ಮನೆಯಲ್ಲಿ 8ರ ಅಷ್ಟಮ ಭಾವಾಧಿಪತಿ ಬಂದಾಗ ರಾಹು ಅಂಗಾರಕನ ರೀತಿ ಇದ್ದಾಗ ಅದಕ್ಕೂ ಸಹ ಮಕ್ಕಳು ಆಗೋದಿಲ್ಲ. ಮುಂದೆ ಪ್ರೇತಶಾಪ ಅಂತ ಹೇಳ್ತೀವಿ. ಮನೆಯಲ್ಲಿ ಹಿರಿಯರು ಮರಣ ಹೊಂದಿದಾಗ ಅವರಿಗೆ ಮಾಡಬೇಕಾಗಿರ್ತಕ್ಕಂಥ ಸಂಸ್ಕಾರಗಳ ಲೋಪ ಆಗಿದ್ದಾಗ ಅಲ್ಲಿ ಪ್ರೇತಶಾಪ ಅಂತಕ್ಕಂಥದ್ದು ಆ ಒಂದು ಕುಟುಂಬದಲ್ಲಿ ಬರುತ್ತೆ. ಅದರ ಮುಖಾಂತರವಾಗಿ ಸಂತಾನಕ್ಕೆ ಅಡಚಣೆ ಆಗ್ತಕ್ಕಂಥದ್ದು ಕೆಲವು ಸಲ ಉಂಟಾಗುತ್ತೆ. ಹಾಗಾಗಿ ಅದು ಯಾವ ಥರ ನಾವು ನೋಡ್ಬೋದು ಜಾತಕದಲ್ಲಿ ಪ್ರೇತಶಾಪ ಇದೆ ಅನ್ನೋದಕ್ಕೆ ನಾವು ಅಂದಾಗ, ಈ ಒಂದು ಲಗ್ನದಿಂದ ನಾವು ಕನ್ಸಿಡರ್ ಮಾಡಿದಾಗ 5ನೇಯ ಶನಿ, 5ನೇ ಮನೆಯಲ್ಲಿದ್ದಾಗ ಶನಿ ಆ ಒಂದು ಸ್ಥಾನಾಧಿಪತಿಯಲ್ಲಿ ಮಾಂದಿ ಅಂತ ಹೇಳ್ತೀವಿ. ಆ ಒಂದು ಮಾಂದಿಯ ಒಂದು ದೃಷ್ಟಿ ಇದ್ದಾಗ ಲಗ್ನದಿಂದ ನಾವು ಲೆಕ್ಕ ಹಾಕಿದಾಗ 5ನೇಯ ಸ್ಥಾನದಲ್ಲಿ ಶನಿ ಜೊತೆ ಮಾಂದಿ ಇದ್ದಾಗ ಇದು ಪ್ರೇತಶಾಪ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಹಾಗಾಗಿ ಆ ರೀತಿ ಸಮಸ್ಯೆ ಇದ್ದಾಗ ಅದು ಪ್ರೇತಶಾಪ ಅಂತೇಳಿ ಹೇಳ್ತೀವಿ. ಅದರಿಂದ ಮಕ್ಕಳಾಗ್ತಕ್ಕಂಥದ್ದು ತೊಂದರೆಯನ್ನು ಕೊಡುತ್ತೆ, ಮಕ್ಕಳಾಗೋದಿಲ್ಲ, ಮಕ್ಕಳಾದರೂ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಅದಕ್ಕೆಲ್ಲ ನಾವೇನು ಮಾಡಬೇಕು ಅಂದಾಗ ಆ ಒಂದು ಪ್ರೇತ ಸಂಸ್ಕಾರ ಅಂತೇನು ಹೇಳ್ತೀವಿ, ಆ ಪಿತೃಗಳಿಗೆ ಮೋಕ್ಷವನ್ನು ಕೊಟ್ಟು ನಾರಾಯಣ ಬಲಿ ಅಥವಾ ಪ್ರೇತ ಸಂಸ್ಕಾರವನ್ನು ಮಾಡಿದಾಗ ಆ ಪ್ರೇತ ಶಾಪದಿಂದ ಮುಕ್ತಿಯಾಗಿ ಸಂತಾನ ಆಗ್ತಕ್ಕಂಥದ್ದು ಒಳ್ಳೆಯ ಸಂತಾನ ಆಗುತ್ತೆ ಅಂತೇಳಿ ಹೇಳ್ಬೋದು. ಬ್ರಹ್ಮಶಾಪ ಅಂತ ಹೇಳ್ತೀವಿ. ಬ್ರಹ್ಮಶಾಪ ಅಂದಾಗ ಯಾವುದು ಅಂದರೆ ಈ ಬ್ರಾಹ್ಮಣರ ಶಾಪ ಆಗಿರ್ತಕ್ಕಂಥದ್ದು ಅಥವಾ ಋಷಿಗಳು ಯಾರೋ ಒಬ್ಬರು ಶಾಪವನ್ನು ಕೊಟ್ಟಾಗ ಅದು ಸಹ ಶಾಪವಾಗಿ ಪರಿವರ್ತನೆ ಆಗುತ್ತೆ. ಯಾವ ರೀತಿ ನಮಗೆ ಅದನ್ನು ಕನ್ಸಿಡರ್ ಮಾಡ್ಬೋದು ಅಂದರೆ, ಯಾರಿಗೂ ನಾವು ಹಿರಿಯರಿಗೆ ನಿಂದನೆಯನ್ನು ಮಾಡಿದಾಗ, ಬ್ರಾಹ್ಮಣರಿಗೆ ನಿಂದನೆಯನ್ನು ಮಾಡಿದಾಗ, ಯತಿಗಳಿಗೆ ನಿಂದನೆಯನ್ನು ಮಾಡಿದಾಗ ಅದು ಬ್ರಹ್ಮಶಾಪ ಅಂತೇಳಿ ಹೇಳ್ತೀವಿ. ಆ ಒಂದು ಶಾಪ ಬಂದಾಗ ಅದಕ್ಕೂ ಸಹ ಸಂತಾನ ಆಗ್ತಕ್ಕಂಥದ್ದು ಆಗೋದಿಲ್ಲ. ಹಾಗಾಗಿ ಯಾವ ರೀತಿ ಅದಕ್ಕೆ ನಾವು ನೋಡ್ಬೋದು ಜಾತಕದಲ್ಲಿ ಬ್ರಹ್ಮಶಾಪ ಇದೆಯಾ ಅನ್ನೋದಕ್ಕೆ ಅಂದರೆ, ಗುರು ಶನಿ ಮತ್ತು ಕುಜ, ಗುರು ಶನಿ ಗ್ರಹಗಳು ಬಂದು ಈ 2 ಅಂಗಾರಕನ ನವಾಂಶೆಯಲ್ಲಿದ್ದಾಗ, ಅಂದರೆ ನವಾಂಶೆಯಲ್ಲಿ ಅಂಗಾರಕೆಯಲ್ಲಿ ಆ ಒಂದು ಮನೆಯಲ್ಲಿ ಗುರು ಮತ್ತು ಶನಿ ಇದ್ದಾಗ ಲಗ್ನದಿಂದ 5ನೇಯ ಒಂದು ಸ್ಥಾನಾಧಿಪತಿಯನ್ನು ಹೇಳ್ತೀವಿ ಅಂಗಾರಕ, ಮತ್ತು ಗುರು ಶನಿ ರಾಹುವಿನಿಂದ ಕೂಡಿದಾಗ ಲಗ್ನದಿಂದ 6 ಮತ್ತು 8, 12 ಈ ಒಂದು ಸ್ಥಾನದಲ್ಲಿ ಇದ್ದಾಗ ಆ ಒಂದು ಗ್ರಹಗಳು ದುರ್ಬಲವಾಗುತ್ತೆ. ಆಗ ಬ್ರಹ್ಮಶಾಪದಿಂದ ಒಂದು ಸಂತಾನಕ್ಕೆ ತೊಂದರೆ ಉಂಟಾಗಿದೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ಬ್ರಹ್ಮಶಾಪಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡಿಕೊಂಡಾಗ ಆ ಒಂದು ಮುಖಾಂತರ ಸಂತಾನ ಆಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಗುರುಗಳ ಶಾಪ, ಈ ಗುರುಶಾಪ ಯಾವ ರೀತಿ ಬರುತ್ತೆ ಅಂದರೆ, ಯಾವೊಬ್ಬ ಗುರುಗಳಿಗೆ ನಾವು ದ್ರೋಹವನ್ನು ಮಾಡಿದಾಗ, ನಿಂದನೆಯನ್ನು ಮಾಡಿದಾಗ ಆ ಒಂದು ಗುರುಶಾಪ ನಿಂದನೆಯನ್ನು ಮಾಡಿದಾಗ ಅದರಿಂದ ಶಾಪ ಇರ್ತಕ್ಕಂಥ ಶಾಪದಿಂದ ಮಕ್ಕಳಾಗತಕ್ಕಂಥದ್ದು ತೊಂದರೆ ಆಗುತ್ತೆ ಅಂತೇಳಿ ಹೇಳ್ಬೋದು. ಶನಿ ಅಥವಾ ರಾಹು, ಶನಿ ಗ್ರಹ ರಾಹು ಗ್ರಹ ಯುತಿಯಲ್ಲಿದ್ದಾಗ ನವಾಂಶೆಯಲ್ಲಿ ಗುರು ಶನಿ ಇದ್ದಾಗ ಲಗ್ನದಿಂದ 5ನೇ ಭಾವ ನೀಚ ಗುರುವನ್ನು ಆಗಿದ್ದ ಗುರು ಪಾಪಕರ್ತೆಯಲ್ಲಿ ಯೋಗದಲ್ಲಿದ್ದಾಗ ಮಕ್ಕಳಾಗೋದಿಲ್ಲ. ಅಂದರೆ ಯಾವ ಥರ ಅಂದರೆ, ಶನಿ ಜೊತೆ ರಾಹು ಇದ್ದಾಗ ಅಥವಾ ಗುರು ಶನಿ ಇದ್ದಾಗ ಲಗ್ನದಿಂದ 5ನೇ ಮನೆಯಲ್ಲಿ ಗುರು ಜೊತೆ ಶನಿ ಇದ್ದಾಗ ಆ ಒಂದು ಭಾವ ನೀಚ ಗುರು ನೀಚ ಸ್ಥಾನದಲ್ಲಿದ್ದಾಗ ಅಥವಾ ಪಾಪಕರ್ತರಿ ಯೋಗದಲ್ಲಿ ಗುರು ಇದ್ದಾಗ ಇದಕ್ಕೂ ಸಹ ಸಂತಾನ ಆಗುವುದಿಲ್ಲ ಅಂಥೇಳಿ ಹೇಳ್ಬೋದು. ಈ ಒಂದು ಕೆಲವೊಂದು ಶಾಪಗಳಿಂದ ಅಥವಾ ಕೆಲವೊಂದು ವೈಯಕ್ತಿಕ ಸಮಸ್ಯೆಗಳಿಂದ ಈ ಸಂತಾನಕ್ಕೆ ಬೇಕಾಗಿರ್ತಕ್ಕಂಥ ಸಮಸ್ಯೆಗಳು ಉಂಟಾಗುತ್ತೆ. ಈ ರೀತಿ ಸಮಸ್ಯೆಗಳು ಬಂದಾಗ ನಾವು ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೋಬೋದು ಅಂದಾಗ, ಅದಕ್ಕೆ ಬೇಕಾಗಿರ್ತಕ್ಕಂಥ ಜಪ ತಪಗಳಿರ್ಬೋದು ಅಥವಾ ಪ್ರೇತಶಾಪ, ಮಾತೃಶಾಪ, ಪಿತೃಶಾಪಗಳು ಬಂದಾಗ ನಾರಾಯಣ ಬಲಿ, ಪ್ರೇತ ಸಂಸ್ಕಾರವನ್ನು ಮಾಡುವ ಮುಖಾಂತರ ಅದಕ್ಕೆ ಆದ ಕೆಲವೊಂದು ಪರಿಹಾರಗಳು ಉಲ್ಲೇಖವನ್ನು ಮಾಡಿದ್ದಾರೆ. ಆ ಒಂದು
ಪರಿಹಾರವನ್ನು ಮಾಡುವ ಮುಖಾಂತರ ಆ ಸಂತಾನಕ್ಕೆ ಬೇಕಾಗಿರ್ತಕ್ಕಂಥ ದೋಷಗಳನ್ನು ನಾವು ಪರಿಹಾರವನ್ನು ಮಾಡಿಕೊಂಡಾಗ ಖಚಿತವಾಗಿ ಒಂದು ಸಂತಾನ ಉಂಟಾಗತ್ತೆ ಅಂತೇಳಿ ಉಲ್ಲೇಖವನ್ನು ಜ್ಯೋತಿಷ್ಯದಲ್ಲಿ ಮಾಡ್ತಾರೆ. ಹಾಗಾಗಿ ಒಮ್ಮೆ ನಿಮ್ಮ ಜಾತಕಗಳನ್ನು ಪರಿಶೀಲನೆಯನ್ನು ಮಾಡಿ ಯಾಕೆ ಸಂತಾನ ಆಗ್ತಾ ಇಲ್ಲ ಅಂತ ನಾವು ಪರಿಶೀಲನೆಯನ್ನು ಮಾಡಿದಾಗ ಇದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಜಾತಕದಲ್ಲಿ ಈ ರೀತಿಯಾದ ಸಮಸ್ಯೆಗಳು ಬಂದಾಗ ಸಂತಾನಕ್ಕೆ ತೊಂದರೆಯನ್ನು ಕೊಡುತ್ತೆ. ಹಾಗಾಗಿ ಒಮ್ಮೆ ಪರಿಶೀಲನೆಯನ್ನು ನಿಮ್ಮ ಜಾತಕಗಳನ್ನು ಪರಿಶೀಲಿಸಿ ಅಥವಾ ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿರ್ತಕ್ಕಂಥವರಿಂದ ಆ ಜಾತಕಗಳನ್ನು ಪರಿಶೀಲನೆ ಮಾಡಿಸಿ ಅದರಲ್ಲಿ ಯಾವ ಕಾರಣದಿಂದ ಸಂತಾನ ಆಗ್ತಾ ಇಲ್ಲ ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಸಂತಾನ ಆಗದಿರ ಇರೋದಕ್ಕೆ ಕಾರಣಗಳು ಬೇಕಾದಷ್ಟು ಇರುತ್ತೆ. ಯಾವ ಕಾರಣ ಅನ್ನೋದು ಮುಖ್ಯ. ಆ ಕಾರಣವನ್ನು ತಿಳಿದುಕೊಂಡಾಗ ಈಗ ನಿಮ್ಗೆ ಹೇಳಿದ ಜಾತಕದಲ್ಲಿರ್ತಕ್ಕಂಥ ದೋಷಗಳು ಕಾರಣ ಆಗುತ್ತಾ, ಅಥವಾ ಪಾಪ ಕರ್ಮಗಳಿಂದ ಇದಕ್ಕೆ ಕಾರಣ ಆಗ್ತಾ ಇದೆಯಾ, ಅಥವಾ ಯಾವುದೋ ಒಂದು ಗುರು ಶಾಪ ಆಗ್ಬೋದು, ಬ್ರಹ್ಮಣ ಶಾಪ ಆಗ್ಬೋದು, ಅಥವಾ ಮಾತಾ ಪಿತೃ ಶಾಪಗಳಾಗ್ಬೋದು, ಪ್ರೇತ ಶಾಪಗಳಾಗ್ಬೋದು, ಸರ್ಪ ಶಾಪಗಳಾಗ್ಬೋದು. ಇದೇ ಕಾರಣದಿಂದ ಮಕ್ಕಳಾಗ್ತಾ ಇಲ್ವಾ, ಅಥವಾ ವೈಯಕ್ತಿಕ ದೋಷಗಳೇನಾದರೂ ಇದೆಯಾ, ಇದೆಲ್ಲ ನೀವು ಒಮ್ಮೆ ಪರಿಶೀಲನೆಯನ್ನು ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡಿಕೊಂಡಾಗ ಖಚಿತವಾಗಿ ಈ ಸಂತಾನದ ಸಮಸ್ಯೆ ಅಂತೇನಿದೆ ಅದಕ್ಕೆ ಒಂದು ಪರಿಹಾರ ಸಿಗುತ್ತೆ. ಅದಕ್ಕೆ ಪರಿಹಾರ ಸಿಕ್ಕಿದ ಮೇಲೆ ಖಚಿತವಾಗಿ ಸಂತಾನ ಅಂತಕ್ಕಂಥದ್ದು ಆಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಯಾರಿಗೆಲ್ಲ ಈ ಒಂದು ಸಂತಾನದ ಸಮಸ್ಯೆ ಇದೆ ಒಮ್ಮೆ ಜಾತಕಗಳನ್ನು ಪರಿಶೀಲಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ತ ಶಾಂತಿಗಳನ್ನು ಮಾಡಿಸಿ ಅದರ ಮುಖಾಂತರ ಸಂತಾನವನ್ನು ಪಡೆಯಬಹುದು ಅಂತೇಳಿ ಹೇಳ್ತೀವಿ. ಮುಂದೆ ಇದೇ ರೀತಿ ಬೇರೆ ಬೇರೆ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡೋಣ. ನಮಸ್ಕಾರ.